ಇಸ್ರೇಲ್ ಇರಾನ್ ನಡುವೆ ಭೀಕರ ಯುದ್ಧ. ಇಸ್ರೇಲ್ ಇರಾನ್ ಇದರ ಮಧ್ಯದಲ್ಲಿ ಭೀಕರ ಯುದ್ಧ ಶುರುವಾಗ್ಬಿಟ್ಟಿದೆ. ಇರಾನ್ ಮೇಲೆ ರಾತ್ರೋರಾತ್ರಿ ಇಸ್ರೇಲ್ ದಾಳಿ ಮಾಡಿದೆ. 200 ಫೈಟರ್ ಜೆಟ್, 6 ಟಾರ್ಗೆಟ್ ಧ್ವಂಸವಾಗಿದೆ. ಇಲ್ಲಿ ಇರಾನ್ನ 20 ಉನ್ನತ ಕಮಾಂಡರ್ಗಳೇ ಇದರಲ್ಲಿ ಬಲಿಯಾಗಿ ಹೋಗಿದ್ದಾರೆ. ಭೂಸೇನೆ, ವಾಯುಪಡೆ ಮುಖ್ಯಸ್ಥರು ಕೂಡ ಬಲಿಯಾಗಿಬಿಟ್ಟಿದ್ದಾರೆ. ಇದರಲ್ಲಿ ಪರಮಾಣು ಸ್ಥಾವರ, ಮಿಲಿಟರಿ ನೆಲೆಗಳು ನಾಶವಾಗಿಬಿಟ್ಟಿದೆ. 6 ಪರಮಾಣು ವಿಜ್ಞಾನಿಗಳು ಕೂಡ ಇದೇ ಅಟ್ಯಾಕಲ್ಲಿ ಬಲಿಯಾಗಿದ್ದಾರೆ. ಒಟ್ಟು 78 ಮಂದಿ ಸಾವನ್ನಪ್ಪಿರೋದು, 400 ಜನರಿಗೆ ಗಾಯ ಆಗಿದೆ ಇಸ್ರೇಲ್ನ ಈ ಒಂದು ದಾಳಿಯಲ್ಲಿ. ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ಮಾಡಿದೆ. ಇವತ್ತು ಮಧ್ಯಾಹ್ನ 200 ಡ್ರೋನ್ ಹಾರಿಸಿರೋದು ಇರಾನ್. ಆದರೆ ಗುರಿ ಮುಟ್ಟುವಲ್ಲಿ ಇರಾನ್ ಸೇನೆ ವಿಫಲವಾಗಿದೆ. ಎಲ್ಲೋ ಹೊಡಿಬೇಕು ಅಂತ ಅಂದುಕೊಂಡಿದ್ರೆ ಅದು ಇನ್ನೆಲ್ಲಿಗೋ ಬಿದ್ದಿದೆ ಅಂತ. ಒಂದೇ ಒಂದು ಡ್ರೋನ್ ಕೂಡ ಇಸ್ರೇಲ್ ಗಡಿ ದಾಟಕ್ಕೆ ಆಗಿಲ್ಲ. ಸಿಂಗಲ್ ಡ್ರೋನ್ ಇಸ್ರೇಲ್ ಬಾರ್ಡರ್ ಕೂಡ ದಾಟಕ್ಕಾಗಿಲ್ಲ ಅಂಥೇಳಿ ಗಡಿಯಲ್ಲೇ ಎಲ್ಲವನ್ನು ಕೂಡ ಹೊಡೆದು ಉರುಳಿಸಿದೆ ಇಸ್ರೇಲ್ ಸೇನೆ. ಪರಮಾಣು ಸ್ಥಾವರ ಯಾಕಪ್ಪ ಟಾರ್ಗೆಟ್ ಮಾಡಿಕೊಂಡ್ರು ನೋಡಿದ್ರೆ, ಇರಾನ್ ಪರಮಾಣು ಸ್ಥಾವರ ಗುರಿಯಾಗಿಸಿಕೊಂಡಿದ್ದು ಯಾಕೆ ಅಂದರೆ, ಅಮೆರಿಕದ ಜೊತೆ ಪರಮಾಣು ಒಪ್ಪಂದಕ್ಕೆ ಇರಾನ್ ಹಿಂದೇಟು ಹಾಕ್ತಾ ಇದೆ. ಇಸ್ರೇಲ್ ದಾಳಿಯ ಬಳಿಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆ ಕೊಟ್ಟಿರೋದು, ಎಲ್ಲವನ್ನೂ ಕಳೆದುಕೊಳ್ಳುವ ಮೊದಲು ಬಂದೊಂದು ಒಪ್ಪಂದಕ್ಕೆ ಸೈನ್ ಮಾಡಿಬಿಡಿ ಇಲ್ಲಿ ಅಂತ. ಇಲ್ಲ ಆದರೆ ದೊಡ್ಡ ಪ್ರಮಾಣದ ದಾಳಿ ಎದುರಿಸಬೇಕಾದೀತು. ನಿಮ್ಮ ಮೇಲೆ ಇಸ್ರೇಲ್ ದಾಳಿ ಮಾಡುವುದಕ್ಕೆ ಇದೇ ಕಾರಣ. ನೀವೇನೇ ಮಾಡಿ ಅಣ್ವಸ್ತ್ರ ತಯಾರು ಮಾಡುವುದಕ್ಕೆ ನಾವು ಬಿಡಲ್ಲ. ಇಸ್ರೇಲ್ ದಾಳಿಯ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಇದು.